ನಿಹಾರಿಕಾ ಆಫೀಸ್ನಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಸಮಯದ ನಂತರ ಕೋಪದಿಂದ ದನದನನೆ ತನ್ನ ಅತ್ತಿಗೆಯ ರೂಮಿಗೆ ನುಗ್ಗಿ ಹೇಳಿದಳು, ಅತ್ತಿಗೆ, ನಾನು ಬಾತ್ರೂಂನಲ್ಲಿ ನೋಡಿದೆ, ನನ್ನ ಒದೆ ಬಟ್ಟೆಗಳು ಹಾಗೇ ಬಿದ್ದಿವೆ, ಇಂದು ನೀವು ನನ್ನ ಬಟ್ಟೆಗಳನ್ನು ಒಗೆಯಲಿಲ್ಲವೇ ಅಂತ ಕೇಳ್ತಾಳೆ. ಸಂಯುಕ್ತ ಶಾಂತವಾಗಿ ಉತ್ತರಿಸಿದಳು, ಅಕ್ಕ, ನನ್ನ ಸೊಂಟದಲ್ಲಿ ತುಂಬಾ ನೋವಿದೆ, ಡಾಕ್ಟರ್ ಕೂಡ ನನಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದಾರೆ, ಅದಕ್ಕಾಗಿ ನಾನು ನಿಮ್ಮ ಬಟ್ಟೆಗಳನ್ನು ಒಗೆಯಲಿಲ್ಲ, ನೀವು ನಿಮ್ಮ ಬಟ್ಟೆಗಳನ್ನು ನೀವೇ ವಾಶ್ ಮಾಡಿಕೊಳ್ಳಿ ಅಂತ ಸಂಯುಕ್ತ ಹೇಳ್ತಾಳೆ. ಅಷ್ಟರಲ್ಲಿ ಅವಳ ಅತ್ತೆ ದಾಮಿನಿ ಅವರ ರೂಮಿಗೆ ಬರ್ತಾಳೆ. ಬಂದು ಅವಳು ಕೋಪದಿಂದ ಹೇಳಿದಳು, ಸೊಸೆ, ಪ್ರೆಗ್ನೆನ್ಸಿ ಸಮಯದಲ್ಲೂ ಸ್ವಲ್ಪ ಕೆಲಸ ಮಾಡಬೇಕು, ಆಗಲೇ ನಾರ್ಮಲ್ ಡೆಲಿವರಿ ಆಗುತ್ತದೆ, ಇಲ್ಲವಾದರೆ ಆಪರೇಷನ್ ಮಾಡಿಸಬೇಕಾಗುತ್ತದೆ. ನನ್ನ ಮಗಳು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ, ತುಂಬಾ ಸಂಪಾದಿಸುತ್ತಾಳೆ, ಅವಳನ್ನು ಮನೆ ಕೆಲಸ ಮಾಡಲು ಯಾಕೆ ಹೇಳ್ತಾ ಇದೀಯಾ ಅಂತ ಸೊಸೆಗೆ ಕೋಪದಲ್ಲಿ ಹೇಳ್ತಾಳೆ. ಸಂಯುಕ್ತ ಹೇಳಿದಳು, ಅಮ್ಮ, ಮನೆ ಕೆಲಸ ಸ್ವಲ್ಪವಾದರೂ ತಿಳಿದಿರಬೇಕು, ಮಾಡಕ್ಕೆ ಬರಬೇಕು, ಅಕ್ಕ ಒಂದು ದಿನ ತನ್ನ ಬಟ್ಟೆ ವಾಶ್ ಮಾಡಿಕೊಂಡರೆ ಏನು ಹಾನಿಯಾಗಿ ಹೋಗುತ್ತೆ. ಅತ್ತೆ ಅವಳನ್ನು ಗದರಿಸಿ ಹೇಳಿದಳು, ಸೊಸೆ, ನನ್ನ ಮಗಳಿಗೆ ಬಟ್ಟೆ ವಾಶ್ ಮಾಡುವುದು ಗೊತ್ತಿಲ್ಲ, ಇನ್ನವಳ ವಯಸ್ಸೇನು, ನಿಧಾನವಾಗಿ ಕಲಿಯುತ್ತಾಳೆ ಅವಳು, ಅವಳಿಗೆ ಯಾವುದೇ ಕೆಲಸ ಹೇಳಬೇಡ ಅಂತ ಅವಳ ಅತ್ತೆ ಇವಳಿಗೆ ಹೇಳ್ತಾಳೆ. ಅದನ್ನು ಕೇಳಿ ಸಂಯುಕ್ತ ಆಶ್ಚರ್ಯದಿಂದ ಹೇಳಿದಳು, ಅಮ್ಮ, ನನ್ನ ಬೆನ್ನಲ್ಲಿ ನೋವಿದೆ, ನಾನು ಗರ್ಭಿಣಿ, ಇಂತಹ ಸಮಯದಲ್ಲಿ ಅಕ್ಕ ನನಗೆ ಸ್ವಲ್ಪ ಸಹಾಯ ಮಾಡಬಾರದಾ? ನಾನು ಕೇವಲ ಅವಳ ಬಟ್ಟೆಗಳ ಬಗ್ಗೆ ಹೇಳಿದ್ದೇನೆ ಅಷ್ಟೇ, ನನ್ನ ಬಟ್ಟೆಗಳನ್ನು ಯಾರಿಂದಲೂ ವಾಶ್ ಮಾಡಿಸಿಲ್ಲ, ನನ್ನ ಬಟ್ಟೆ ನಾನು ವಾಶ್ ಮಾಡಿಕೊಂಡೆ ಅಂತ ಹೇಳ್ತಾಳೆ. ಅತ್ತೆ ಮುಖ ಮಾಡುತ್ತಾ ಹೇಳಿದಳು, ನನಗೆ ಎಲ್ಲವೂ ಗೊತ್ತು, ನನ್ನ ಮಗ ರಜತ್ನನ್ನು ನೀನು ನಿನ್ನಂತೆ ಮಾಡಿಕೊಂಡಿದ್ದೀಯಾ, ಅವನಿಂದ ನಿನ್ನ ಬಟ್ಟೆ ತೊಳೆಯಿಸಿಕೊಂಡುತ್ತೀಯಾ, ಕನಿಷ್ಠ ನಿನ್ನ ನಾದಿನಿಯ ಬಟ್ಟೆಗಳನ್ನು ನೀನೇ ತೊಳೆ, ಅವಳು ನಿನ್ನಿಗಿಂತ ವಯಸ್ಸಿನಲ್ಲಿ ಮತ್ತು ಸಂಬಂಧದಲ್ಲಿ ದೊಡ್ಡವಳು, ನನ್ನ ಮುದ್ದು ಗೊಂಬೆಗೆ ಈ ಕೆಲಸಗಳ ಅಭ್ಯಾಸವಿಲ್ಲ ಅಂತ ಹೇಳ್ತಾಳೆ. ಸಂಯುಕ್ತ ಅತ್ತೆ ಮಾತು ಕೇಳಿ ಬೆಚ್ಚಿಬಿದ್ದಳು. ಅದಕ್ಕೆ ಅವಳು ಹೇಳಿದಳು, ಅಮ್ಮ, ನಿಮ್ಮ ಮಗಳು 30 ವರ್ಷದ ಗೊಂಬೆ ಅಂದ್ರೆ ನಾನು 24 ವರ್ಷದ ಮುದುಕಿನಾ? ನನಗೆ ಪ್ರತಿಯೊಂದರಲ್ಲಿ ನೀನು ಈ ಮನೆಯ ಸೊಸೆಯಾಗಿದ್ದೀಯಾ, ಜವಾಬ್ದಾರಿಯಿಂದ ನಡೆ ಅಂತ ಹೇಳುತ್ತೀರಾ. ನಾನು 24ರಲ್ಲೇ ಮೆಚ್ಯೂರ್ ಆಗಬೇಕು, ಆದರೆ ನಿಮ್ಮ ಮಗಳು 30ರಲ್ಲೂ ಗೊಂಬೇನಾ? ಪ್ರತಿಯೊಬ್ಬ ಮಗಳು ತಾಯಿ ತಂದೆಗೆ ಗೊಂಬೇನೆ, ಆದರೆ ವಯಸ್ಸು ಹೆಚ್ಚಾದಂತೆ ಜವಾಬ್ದಾರಿಗಳು ಇರಬಾರದೆ ಅವರಿಗೆ? ಅಕ್ಕನ ಮದುವೆಯಾದ ಮೇಲೆ ಅವಳ ಗಂಡನ ಮನೆಯವರಿಗೆ ನನ್ನ ಮಗಳಿಗೆ ಕೆಲಸ ಗೊತ್ತಿಲ್ಲ ಅಂತ ಹೇಳುತ್ತೀರಾ? ನಾಳೆ ಅವಳ ಗಂಡನ ಮನೆಯಲ್ಲಿ ಎಲ್ಲಾ ಕೆಲಸಗಳ ಜವಾಬ್ದಾರಿ ಇವಳ ಮೇಲೆ ಬಂದರೆ ನಾನು ಅವಳ ಗಂಡನ ಮನೆಗೆ ಹೋಗಿ ಎಲ್ಲಾ ಕೆಲಸ ಮಾಡಬೇಕಾ? ನನ್ನಿಂದ ಒಂದು ಸಣ್ಣ ತಪ್ಪಾದರೂ ನೀವು ನನ್ನ ತಂದೆ ತಾಯಿಯ ಸಂಸ್ಕಾರಗಳವರೆಗೆ ಹೋಗುತ್ತೀರಾ, ಆದರೆ ನೀವು ನಿಮ್ಮ ಮಗಳಿಗೆ ಏನು ಕಲಿಸಿದ್ದೀರಿ ಅಂತ ಸಂಯುಕ್ತ ಹೇಳ್ತಾಳೆ. ಸೊಸೆಯ ಮಾತು ಕೇಳಿ ದಾಮಿನಿ ಕೋಪದಿಂದ ಕೂಗಿದಳು, ಹೆಚ್ಚಾಗಿ ಮಾತಾಡಬೇಡ, ನಾನು ಹೇಳಿದಷ್ಟು ಮಾತ್ರ ಮಾಡು, ನನ್ನ ಮಗಳಿಗೆ ಏನು ಕಲಿಸಬೇಕು ಎಂಬುದನ್ನು ನಾನು ನೋಡಿಕೊಳ್ಳುತ್ತೇನೆ, ಮೊದಲು ಹೋಗಿ ಅವಳ ಬಟ್ಟೆಗಳನ್ನು ಒಗೆದು ಒಣಗಲು ಹಾಕು ಅಂತ ಸೊಸೆಯ ಮೇಲೆ ಕಿರಿಚುತ್ತಾಳೆ. ಇದರಿಂದ ಸಂಯುಕ್ತ ಕೋಪಗೊಂಡು ಹೇಳಿದಳು, ನಿಮಗೆ ಇಷ್ಟೊಂದು ತೊಂದರೆ ಇದ್ದರೆ ಅಕ್ಕನ ಬಟ್ಟೆ ನೀವೇ ತೊಳೆಯಿರಿ, ನಾನು ಯಾರ ಬಟ್ಟೆಯನ್ನೂ ತೊಳೆಯುವುದಿಲ್ಲ ಅಂತ ಹೇಳ್ತಾಳೆ. ಸೊಸೆಯ ಮಾತು ಕೇಳಿ ಅವಳ ಅತ್ತೆ ಕೋಪದಿಂದ ತಕ್ಷಣ ರಜತ್ಗೆ ಫೋನ್ ಮಾಡಿದಳು. ರಜತ್ ಆಫೀಸ್ನಲ್ಲಿದ್ದ. ಅಮ್ಮನ ಮಾತು ಕೇಳಿ ಬೇಸರಗೊಂಡು ಹೇಳಿದನು, ಅಮ್ಮ, ಮೊದಲು ನೀವು ಸಂತೋಷದ ಸುದ್ದಿ ಯಾವಾಗ ಎಂದು ಕೇಳುತ್ತಿದ್ದೀರಿ, ಈಗ ಅದು ಬಂದ ಮೇಲೆ ಅವಳ ಹಿಂದೆ ಬಿದ್ದಿದ್ದೀರಾ. ಯಾರಿಗೂ ಆಪರೇಷನ್ ಮಾಡಿಸಿಕೊಳ್ಳುವ ಶೋಕಿಯಿಲ್ಲ, ಮನೆ ಕೆಲಸದಿಂದಲೇ ನಾರ್ಮಲ್ ಡೆಲಿವರಿ ಆಗುತ್ತದೆ ಎನ್ನೋದು ಯಾರು ಹೇಳಿದರು ನಿಮಗೆ? ಡಾಕ್ಟರ್ ವಿಶ್ರಾಂತಿ ಮಾಡು ಅಂತ ಹೇಳಿದ್ದಾರೆ, ಹೆಚ್ಚು ಒತ್ತಡ ಕೊಟ್ಟರೆ ಅಪಾಯ ಆಗಬಹುದು ಅಂತ ಹೇಳಿದ್ದಾರೆ, ನೀವು ಅವಳನ್ನು ಹೀಗೆ ಕಾಡಿದರೆ ನಾನು ಅವಳನ್ನು ತವರು ಮನೆಗೆ ಕಳುಹಿಸುತ್ತೇನೆ ಅಂತ ಹೇಳ್ತಾನೆ. ಮಗನ ಮಾತು ಕೇಳಿ ದಾಮಿನಿ ಹೇಳಿದಳು, ಅಯ್ಯೋ, ಈಗ ನೀನು ಹೆಂಡತಿಯ ಮಾತು ಕೇಳುವವನಾಗಿದ್ದೀಯಾ? ರಜತ್ ಹೇಳಿದನು, ಅಮ್ಮ, ನೀನು ಒಂದು ಹೆಣ್ಣು ಮಗಳಾಗಿ ಯೋಚಿಸು, ಆವಾಗ ನಿನಗೆ ಅರ್ಥ ಆಗುತ್ತೆ ಅವಳ ಕಷ್ಟ. ನಿಮ್ಮ ಮಗಳು ಗಂಡನ ಮನೆಗೆ ಹೋದ ಮೇಲೆ ಅಲ್ಲಿ ಅವಳಿಗೂ ಅವಳ ಅತ್ತೆ ನಿಮ್ಮ ಹಾಗೆ ಅವಳಿಗೆ ಕಷ್ಟ ಕೊಟ್ಟರೆ ನಿಮಗೆ ಅದು ಇಷ್ಟವಾಗುತ್ತದೆ ಅಂತ ಕೇಳ್ತಾನೆ. ಅವನ ಅತ್ತೆ ಕೋಪದಿಂದ ಫೋನ್ ಕಟ್ ಮಾಡಿದಳು. ಆಮೇಲೆ ನೇರವಾಗಿ ಜಗಳ ಮಾಡಲಾರದೆ ಸಂಯುಕ್ತಾಳ ಮೇಲೆ ಕೋಪವಿಟ್ಟುಕೊಂಡಳು. ಇದರ ಮಧ್ಯೆ ಒಂದು ದಿನ ನಿಹಾರಿಕಾ ಹೇಳಿದಳು, ಅಮ್ಮ, ನನ್ನ ಆಫೀಸ್ನಲ್ಲಿರುವ ರಿಷಿ ನನ್ನನ್ನು ಪ್ರಪೋಸ್ ಮಾಡಿದ್ದಾನೆ, ನನಗೂ ಅವನು ಇಷ್ಟ. ರಿಷಿಯ ಫೋಟೋ ನೋಡಿ ದಾಮಿನಿ ಸಂತೋಷಪಟ್ಟಳು. ಶೀಘ್ರವೇ ಅವರಿಬ್ಬರ ಮದುವೆಯಾಯಿತು. ಈ ಸಮಯದಲ್ಲಿ ಸಂಯುಕ್ತ ಗರ್ಭಿಣಿಯಾಗಿದ್ದರಿಂದ ಹೆಚ್ಚು ಕೆಲಸ ಮಾಡಲಾಗಲಿಲ್ಲ. ಅದಕ್ಕೆ ದಾಮಿನಿ ಸಂಬಂಧಿಕರ ಮುಂದೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಳು. ರಜತ್ ಅವಳಿಗೆ ಧೈರ್ಯ ತುಂಬುತ್ತಿದ್ದ, ನೀನು ಅವರ ಮಾತುಗಳು ತಲೆಗೆ ಹಾಕೊಳ್ಬೇಡ ಅಂತ ಹೇಳುತ್ತಿದ್ದ.
ಮದುವೆಯಾದ 1 ತಿಂಗಳ ನಂತರ ನಿಹಾರಿಕಾಗೆ ಮನೆ ಕೆಲಸಗಳ ನಿಜವಾದ ಕಷ್ಟ ಅರ್ಥವಾಯಿತು. ಅವಳಿಗೆ ಕೆಲಸಗಳು ಸರಿಯಾಗಿ ಬರಲಿಲ್ಲ. ಆಗ ಅವಳಿಗೆ ಸಂಯುಕ್ತ ಅತ್ತಿಗೆಯ ಮಾತುಗಳು ನೆನಪಾದವು. ಒಂದು ದಿನ ಅತಿಥಿಗಳು ಬಂದಾಗ ಪಕೋಡ ಮಾಡಕ್ಕೆ ಬರದೆ ನಿಹಾರಿಕಾ ತುಂಬಾ ಗಾಬರಿಯಾದಳು. ಸಂಯುಕ್ತಾಳಿಗೆ ಫೋನ್ ಮಾಡಿ ಸಹಾಯ ಕೇಳಿದಳು. ಸಂಯುಕ್ತ ಅವಳಿಗೆ ಧೈರ್ಯ ಕೊಟ್ಟಳು ಮತ್ತು ಹೇಗೆ ಮಾಡಬೇಕು ಅಂತ ಎಲ್ಲ ಕಲಿಸಿದಳು. ಅಂದು ನಿಹಾರಿಕಾಗೆ ಅರ್ಥವಾಯಿತು, ಅತ್ತಿಗೆ ಯಾವತ್ತೂ ತಪ್ಪಾಗಿರಲಿಲ್ಲ ಅಂತ. ಮುಂದಿನ ಸಲಿ ತವರು ಮನೆಗೆ ಹೋದಾಗ ನಿಹಾರಿಕಾ ಸಂಯುಕ್ತಾಳಿಗೆ ಕ್ಷಮೆ ಕೇಳಿದಳು. ತಾಯಿಗೂ ಸತ್ಯ ಹೇಳಿದಳು. ಆಗ ದಾಮಿನಿಯೂ ಸಹ ಅರಿತುಕೊಂಡಳು, ಮಗಳನ್ನು ಹೇಗೆ ನೋಡಿಕೊಳ್ಳುತ್ತೇವೋ ಸೊಸೆಯನ್ನು ಹಾಗೆ ನೋಡಿಕೊಳ್ಳಬೇಕು ಅಂತ. ಈಗ ದಾಮಿನಿ ಸೊಸೆಗೆ ಏನೂ ಹೇಳುತ್ತಿರಲಿಲ್ಲ ಮತ್ತು ಅವಳಿಗೆ ಕೆಲಸದಲ್ಲೂ ಸಹ ಸಹಾಯ ಮಾಡುತ್ತಿದ್ದಳು. ಜೀವನದಲ್ಲಿ ಎಷ್ಟು ಮುಂದುವರೆದರೂ ಮನೆ ಕೆಲಸದ ಸಾಮಾನ್ಯ ಜ್ಞಾನ ಎಲ್ಲರಿಗೂ ಅಗತ್ಯ. ಮಗಳು ಮತ್ತು ಸೊಸೆ ನಡುವೆ ಭೇದ ಮಾಡದೆ ಸಮಾನ ಪ್ರೀತಿ ಮತ್ತು ಗೌರವ ನೀಡಿದರೆ ಮಾತ್ರ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ.